ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಇನ್ನೊಂದೆರಡು ತಿಂಗಳಲ್ಲಿ ಎಲೆಕ್ಷನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ SIR ಅನ್ನುವಂತಹ ಹೆಸರಿನಲ್ಲಿ ಅಡ್ಡದಾರಿಯಲ್ಲಿ ಅಥವಾ ಹಿಂದುಗಡೆ ಬಾಗಿಲಿಂದ NRC ಮಾಡ್ತಿರುವಂತಹ ಅನುಮಾನಗಳು, ಗುಮಾನೆಗಳು ಇದೆ. ಅದನ್ನ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಕರೀತಿದ್ದಾರೆ. ಅಂದ್ರೆ ಮತದಾರರ ಪಟ್ಟಿಯನ್ನ ವಿಶೇಷವಾಗಿ ಪರಿಷ್ಕರಣೆ ಮಾಡ್ತಾ ಇದ್ದಾರಂತೆ. ಆ ಹೆಸರಿನಲ್ಲಿ 8 ಕೋಟಿ ಜನರನ್ನು ಸಹ ಮತದಾರರ ಪಟ್ಟಿಯಿಂದ ಹೊರಗಾಕಿ ಹೊಸದಾಗಿ ಅರ್ಜಿಗಳನ್ನು ಕೊಡಿ. ಅದರಲ್ಲೂ ವಿಶೇಷವಾಗಿ 2003 ನಂತರ ಯಾರೆಲ್ಲ ಮತದಾರರ ಪಟ್ಟಿಗೆ ಸೇರ್ಪಡೆಗೊಂಡಿದ್ದೀರಿ, ನೀವು ನಿಮ್ಮ ತಂದೆ ತಾಯಿಯ ಪೌರತ್ವವನ್ನು ನಿರೂಪಿಸುವಂತಹ ದಾಖಲೆಗಳನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಅದು NRCನೇ ಆಯ್ತು. ಅದನ್ನು ಒಪ್ಕೊಳ್ಳೋ ಧೈರ್ಯ ಮೋದಿ ಸರ್ಕಾರಕ್ಕೂ ಇಲ್ಲ, ಎಲೆಕ್ಷನ್ ಕಮಿಷನ್ಗೂ ಇಲ್ಲ. ಅಡ್ಡದಾರಿಯಲ್ಲಿ ಅಥವಾ ಹಿಂಬಾಗಿಲಿನಿಂದ NRC ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಚುನಾವಣೆ ಮತ್ತಷ್ಟು ಕುತೂಹಲಕಾರಿ ಆಗ್ತಾ ಹೋಗ್ತಾ ಇದೆ, ಬಿಸಿ ಏರ್ತಾ ಇದೆ. ಯಾಕೆಂದ್ರೆ 52 ಲಕ್ಷ ಜನರನ್ನ ಮತದಾರರ ಪಟ್ಟಿಯಿಂದ ಚುನಾವಣಾ ಆಯೋಗ ಕೈ ಬಿಟ್ಟಿದೆ. ಅವರು ಈಗೇನೋ ಮತ್ತೆ ಅದಕ್ಕೆ ತಕರಾರು ಅರ್ಜಿ ಸಲ್ಲಿಸಬಹುದಂತೆ. ಅದೆಷ್ಟು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಆದರೆ 2005 ನಂತರ ಅಂದ್ರೆ ಕಳೆದ 20 ವರ್ಷಗಳಲ್ಲಿ ಮೊದಲ ಬಾರಿಗೆ ಬಿಹಾರದಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಆಗಿದೆ. ಜನಸಂಖ್ಯೆ ಜಾಸ್ತಿ ಆದಷ್ಟು ಮತದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಬಿಹಾರದಲ್ಲಿ ಕಡಿಮೆ ಆಗಿದೆ. ಅದರ ಪರಿಣಾಮ ಏನಿರುತ್ತೋ ಗೊತ್ತಿಲ್ಲ. ಸೊ ಬಿಹಾರದ ಚುನಾವಣೆ ಟೋಟಲ್ ಆಗಿ ಒಂದು ರೀತಿಯಾದಂತಹ ದೊಡ್ಡ ರಣರಂಗವಾಗಿ ಮಾರ್ಪಟ್ಟಿದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಒಂದು ಸರ್ವೆ ಬಂದಿದೆ. ಆ ಸರ್ವೆ BJP, ನರೇಂದ್ರ ಮೋದಿ, ಚುನಾವಣಾ ಆಯೋಗ ಇವರ ಘಟಬಂಧನ ಏನಿದೆ, ಇವರ ಮೈತ್ರಿ ಏನಿದೆ, ಇದಕ್ಕೆ ನಿದ್ದೆಗೆಡಿಸುವುದಂತಹ ಗ್ಯಾರಂಟಿ. ಯಾಕಂದ್ರೆ ಅದರಲ್ಲಿ ಬಂದಿರುವಂತಹ ಸಮೀಕ್ಷೆಯಲ್ಲಿ ಬಂದಿರುವಂತಹ ನಂಬರ್ಸ್ ಇದಾವಲ್ಲ, ಅವು NDAಗೆ ಪೂರಕವಾಗಿಲ್ಲ. ವಿರೋಧ ಪಕ್ಷ ಅಂದ್ರೆ RJD ಮತ್ತು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಸೇರ್ಕೊಂಡು ಮಾಡಿರುವಂತಹ ಮಹಾಗಠಬಂಧನ್ಗೆ ಒಲವನ್ನು ತೋರಿಸ್ತಾ ಇರುವಂತಹ ರೀತಿಯಲ್ಲಿ ಸಂಖ್ಯೆಗಳಿದ್ದಾವೆ. ಸೊ ಏನೇನಿದೆ ಅದರಲ್ಲಿ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮೊದಲ ಪ್ರಶ್ನೆ, ಇದು ಆಕ್ಚುಲಿ ಮಾಡಿರುವಂತಹ ಸಂಸ್ಥೆ ಹೆಸರು ವೋಟ್ ವೈಬ್ ಅನ್ನುವಂತಹ ಸಂಸ್ಥೆ ಈ ಒಂದು ಸರ್ವೆಯನ್ನು ಮಾಡಿದೆ. ಅದರಲ್ಲಿ ಅವರು ಕೊಟ್ಟಿರುವಂತಹ ಅಂಕಿಅಂಶಗಳಲ್ಲಿ ಮೊದಲನೇ ವಿಚಾರ ಅಂದ್ರೆ ಈ ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಪರಿಣಾಮಗಳು ಎದುರಾಗಿದ್ದಾವೆ ಅಥವಾ ಜನ ಹೇಗೆ ನೋಡ್ತಿದ್ದಾರೆ ಅಂತ. ಸರ್ಕಾರದ ವಿರೋಧಿ ಅಲೆ ಇದೆ ಅನ್ನುವವರು 48.5% ಇದ್ದಾರೆ. ಸರ್ಕಾರದ ವಿರುದ್ಧ ಜನ ಇದ್ದಾರೆ. ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದನ್ನ ಹೇಳೋದಕ್ಕೆ 48.5% ಇದ್ದಾರೆ. ಆಡಳಿತದ ಪರ ಇದೆ ಅನ್ನುವರು ಕೇವಲ 18.3% ಇದ್ದಾರೆ. 48:18 ನಮಗೆ ಗೊತ್ತಿಲ್ಲ ಅನ್ನೋರು 10%ಗಿಂತ ಹೆಚ್ಚಿದ್ದಾರೆ. ಸೊ ಆಡಳಿತ ವಿರೋಧಿ ಅಲೆ ಅರ್ಧಕ್ಕಿಂತ ಜಾಸ್ತಿ ಇದೆ ಅಥವಾ ಅರ್ಧಕ್ಕಿಂತ ಜಾಸ್ತಿ ಅನ್ನೋ ಮಟ್ಟಕ್ಕೆ ಅದಿದೆ ಅಂತ ಹೇಳಬಹುದು. ಇನ್ನು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಕೇಳಲಾದಂತಹ ಒಂದು ಪ್ರಶ್ನೆಗೆ ಈ ಸಮೀಕ್ಷೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ ಅಂತ 34.2% ಜನ ಹೇಳ್ತಿದ್ರೆ, ಸುಧಾರಿಸಿದೆ ಅಂತ 28.7% ಜನ ಹೇಳ್ತಾ ಇದ್ದಾರೆ. ಯಾವುದೇ ಬದಲಾವಣೆ ಆಗಿಲ್ಲ. ಈ ಹಿಂದೆ ಹೇಗಿತ್ತೋ ಲಾಲು ಪ್ರಸಾದ್ ಯಾದವ್, ರಾಬಡಿ ದೇವಿ ಅವರ ಸರ್ಕಾರಗಳಿದ್ದಾಗ ಹೇಗಿತ್ತೋ ಅದೇ ಮಟ್ಟದಲ್ಲೇ ಇದೆ ಈಗಲೂ ಸಹ, ನಿತೀಶ್ ಕುಮಾರ್ ಆಡಳಿತದಲ್ಲಿಯೂ ಸಹ ಅಂತ 28% ಜನ ಹೇಳ್ತಿದ್ದಾರೆ. 28% ಜನ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ಇದು ಸಹ ಒಂದು ರೀತಿಯಾಗಿ ಆಡಳಿತ ವಿರೋಧಿಯಾಗಿಯೇ ಇದೆ. ಇನ್ನು ಯಾವ ವಿಚಾರವನ್ನು ಮುಂದಿಟ್ಕೊಂಡು ನೀವು ಮತ ಹಾಕ್ತೀರಿ ಈ ಬಾರಿ ಬಿಹಾರದ ಚುನಾವಣೆಯಲ್ಲಿ ಅಂತ ಕೇಳಲಾದ ಪ್ರಶ್ನೆಗೆ, ಅದರಲ್ಲೂ ಸಹ ವಿಶೇಷವಾಗಿ ಯುವಕರನ್ನು ಕೇಳಲಾದ ಪ್ರಶ್ನೆಗೆ, ನಿರುದ್ಯೋಗವನ್ನು ಮುಂದಿಟ್ಕೊಂಡು ನಾವು ಮತವನ್ನು ಚಲಾಯಿಸ್ತೀವಿ, ಅದೇ ನಮಗೆ ಮೇಜರ್ ಫ್ಯಾಕ್ಟರ್ ಅಂತ ಹೇಳುವಂಥವರು 49.5% ಜನ. ದೇಶದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಪ್ರಮಾಣ ಇರುವಂತಹ ರಾಜ್ಯಗಳಲ್ಲಿ ಬಿಹಾರವೂ ಒಂದು. ಹಾಗಾಗಿ ನಿರುದ್ಯೋಗ ಅನ್ನೋದು ದೊಡ್ಡ ಸಮಸ್ಯೆಯಲ್ಲಿ. ಅದನ್ನು ಮುಂದಿಟ್ಕೊಂಡು ಮತದಾನ ಹಾಕ್ತೀವಿ ಅಂತ 49.5% ಜನ ಹೇಳ್ತಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನ ಮುಂದಿಟ್ಕೊಂಡು ನಾವು ಮತ ಚಲಾಯಿಸ್ತೀವಿ ಅಂತ 12.2% ಹೇಳ್ತಿದ್ದಾರೆ. ಬೆಲೆ ಏರಿಕೆಯನ್ನ ನಾವು ಮುಖ್ಯ ವಿಷಯವಾಗಿ ತೆಗೆದುಕೊಳ್ತೀವಿ ಅಂತ 11.1%, ಭ್ರಷ್ಟಾಚಾರವೇ ನಮಗೆ ಮಾನದಂಡ ಅಂತ 9.4% ಜನ ಹೇಳ್ತಿದ್ದಾರೆ. ಸೊ ಇಲ್ಲಿಯೂ ಸಹ ನಿರುದ್ಯೋಗಿಗಳು ಸುಮಾರು ಅರ್ಧದಷ್ಟು, ನಿರುದ್ಯೋಗ ಸಮಸ್ಯೆಯನ್ನ ರಾಜ್ಯದ ಅರ್ಧದಷ್ಟು ಮತದಾರರು
ಒಂದು ವಿಚಾರವಾಗಿ ಪರಿಗಣಿಸ್ತಿದ್ದಾರೆ. ಇದು ಸಹ ನಿತೀಶ್ ಕುಮಾರ್ಗೆ ದೊಡ್ಡ ಹಿನ್ನಡೆಯಾಗುತ್ತೆ. ಯಾಕೆಂದ್ರೆ ನಿರುದ್ಯೋಗ ಸಮಸ್ಯೆ ನಿತೀಶ್ ಕುಮಾರ್ ಅವರ ಅವಧಿಯಲ್ಲಿ ಅತಿ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ. ತೇಜಸ್ವಿ ಯಾದವ್ ಯಾವಾಗ ನಿತೀಶ್ ಕುಮಾರ್ ಜೊತೆಯಲ್ಲಿ ಇದ್ರು ಅವರು ಒಂದು ಡ್ರೈವ್ ಮಾಡಿದ್ರು, ಒಂದಷ್ಟು ಉದ್ಯೋಗಗಳನ್ನು ಕೊಡುವ ಪ್ರಯತ್ನ ಮಾಡಿದ್ರು, ಒಂದೇ ಸಲಕ್ಕೆ ಲಕ್ಷಾಂತರ ಉದ್ಯೋಗಗಳನ್ನು ಕೊಟ್ಟಿದ್ರು. ಆದರೆ ಅದರ ನಂತರ ಬಿಜೆಪಿಗೆ ವಾಪಸ್ ಹೋದ ಮೇಲೆ, ಬಿಜೆಪಿ ಜೊತೆ ವಾಪಸ್ ಹೋದ ಮೇಲೆ ನಿತೀಶ್ ಕುಮಾರ್ ಅಂತಹ ಯಾವುದೇ ಕೆಲಸ ನಡೆದಿಲ್ಲ. ಹಾಗಾಗಿ ಅವರ ನಂಬಿಕೆ ತೇಜಸ್ವಿ ಯಾದವ್ ಮೇಲೆ, ಉದ್ಯೋಗವನ್ನ ಯಾರು ಬಯಸ್ತಿದ್ದಾರೋ ಅವರ ನಂಬಿಕೆ ತೇಜಸ್ವಿ ಯಾದವ್ ಮೇಲೆ ಹೆಚ್ಚಾಗಿದೆ. ಇನ್ನು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನ ಕೇಳಿದ್ದಕ್ಕೆ ತೇಜಸ್ವಿ ಯಾದವ್ಗೆ 32.1% ಜನ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ನಿತೀಶ್ ಕುಮಾರ್ 25%. ಪ್ರಶಾಂತ್ ಕಿಶೋರ್ ಹೊಸ ಎಂಟ್ರಿ, ಜನ್ ಸುರಾಜ್ ಪಕ್ಷ ಅಂತ ಹೊಸದಾಗಿ ಕಟ್ಕೊಂಡು ಬಂದಿದ್ರು ಸಹ ಪ್ರಶಾಂತ್ ಕಿಶೋರ್ಗೆ 12.4% ಜನ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಇನ್ನು ಚಿರಾಗ್ ಪಾಸ್ವಾನ್ಗೆ 9.4% ಜನ ಮತವನ್ನ ಅಥವಾ ತಮ್ಮ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶಾಂತ್ ಕಿಶೋರ್ ಬಗ್ಗೆ ವಿಶೇಷವಾಗಿ ನಾವು ನೋಡಬೇಕು. ಪ್ರಶಾಂತ್ ಕಿಶೋರ್ ಮೇ ಬಿ ನ್ಯೂ ಪಾರ್ಟಿ, ಅವ್ರದ್ದು ಹೊಸ ಪಕ್ಷ ಇರ್ಬೋದು ಜನ್ ಸುರಾಜ್ ಅಂತ, ಆದರೆ ಪಾಲಿಟಿಕ್ಸ್ಗೆ, ಚುನಾವಣೆಗೆ ಅವರೇನು ಹೊಸಬರೇನಲ್ಲ, ರಾಜಕೀಯಕ್ಕೆ ಹೊಸಬರೇನಲ್ಲ. ಯಾಕಂದ್ರೆ 2014ರಲ್ಲಿ ಮೋದಿ ಮೊದಲ ಬಾರಿ ಪ್ರಧಾನಿ ಆಗಿದ್ದಾಗ ಇಡೀ ಚುನಾವಣಾ ಯೋಜನೆಯನ್ನ ರೂಪಿಸುವಂತಹ ತಂಡದ ಅಧ್ಯಕ್ಷರು ಅಥವಾ ಮುಖ್ಯಸ್ಥರಾಗಿದ್ದವರು ಪ್ರಶಾಂತ್ ಕಿಶೋರ್. ಆ ನಂತರ ಸಾಕಷ್ಟು ಪಕ್ಷಗಳ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಪರವಾಗಿ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಪಕ್ಷ ಕೆಲಸ ಮಾಡಿದ್ದಾರೆ. ಸೊ ರಾಜಕೀಯ ಅವರಿಗೆ ಹೊಸದೇನಲ್ಲ, ರಾಜಕೀಯ ಲೆಕ್ಕಾಚಾರಗಳು ಹೊಸದೇನಲ್ಲ, ಯೋಜನೆಗಳು ಪ್ಲಾನಿಂಗು ಹೊಸದೇನಲ್ಲ, ಆದರೆ ಪಕ್ಷ ಹೊಸದ್ದು ಅನ್ನೋದು ಮಾತ್ರ ಇಲ್ಲಿ ನಿಮಗೆ ನೆನಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಯಾರು ನಿಮಗೆ ಉದ್ಯೋಗ ಕೊಡಿಸಬಹುದು ಅಂತ ಕೇಳಲಾದ ಪ್ರಶ್ನೆಗೆ NDA 32.3% ಜನ ಹೇಳ್ತಿದ್ದಾರೆ NDA ಸರ್ಕಾರ ಇದ್ರೆ ಉದ್ಯೋಗ ಬರೋ ಸಾಧ್ಯತೆ ಇದೆ ಅಂತ. NDA ಅಂದ್ರೆ ನಿತೀಶ್ ಕುಮಾರ್ ಮತ್ತು ಮೋದಿ ಸರ್ಕಾರ. ಮಹಾಗಠಬಂಧನ್ ಇದ್ರೆ 39.6% ಜನ ಹೇಳ್ತಿದ್ದಾರೆ ಮಹಾಗಠಬಂಧನ್ ಸರ್ಕಾರ ಇದ್ರೆ ನಮಗೆ ಉದ್ಯೋಗ ಸಿಗುವ ಸಾಧ್ಯತೆ ಅಂತ. ಇಲ್ಲೂ ಸಹ ಮಹಾಗಠಬಂಧನ್ ಮುಂದೆ ಹೋಗ್ತಿದೆ. ಜನ್ ಸುರಾಜ್ ಬಗ್ಗೆಯೂ ಸಹ ಹೊಸ ಪಕ್ಷವಾಗಿದ್ರು ಸಹ 13.6% ಜನ ನಂಬಿಕೆ ಇಟ್ಕೊಂಡಿದ್ದಾರೆ ಪ್ರಶಾಂತ್ ಕಿಶೋರ್ ಮುಖ್ಯಮಂತ್ರಿ ಆದರೆ, ಸರ್ಕಾರ ಬಂದ್ರೆ ನಮಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಅಂತ. ಇನ್ನು ಕೊನೆಯದಾಗಿ ಅವರು ಕೇಳಿರುವಂತಹ ಪ್ರಶ್ನೆ, ಹಾಲಿ ಶಾಸಕರಿಗೆ ನೀವು ಮತ್ತೆ ಮತ ಕೊಡ್ತೀರಾ, ಮತ್ತೆ ಅವರನ್ನು ಆಯ್ಕೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ 54.9% ಜನ ಇಲ್ಲ ಅಂದಿದ್ದಾರೆ. ಕೇವಲ 24.7% ಜನ ಮಾತ್ರ ಹೌದು ಅಂದಿದ್ದಾರೆ. ಅಂದ್ರೆ ಅವರಿಗೆ ಆಡಳಿತ ವಿರೋಧಿ ಅಲೆ ಜನರ ಮೈಂಡ್ ಅಲ್ಲಿ ಸ್ಪಷ್ಟವಾಗಿ ಕೂತಿದೆ. ಈಗ ಇರುವಂತಹ ಹಾಲಿ ಶಾಸಕರನ್ನ ನಾವು ಮತ್ತೆ ಆಯ್ಕೆ ಮಾಡಲ್ಲ ಅನ್ನೋದು ಅರ್ಧಕ್ಕಿಂತ ಹೆಚ್ಚು ಮತದಾರರ ಅಭಿಪ್ರಾಯ ಆಗಿದೆ. ಗೊತ್ತಿಲ್ಲ ಅಂತ 15.5% ಮತದಾರರು ಹೇಳ್ಕೊಂಡಿದ್ದಾರೆ. ಸೊ ಇದು ಬಿಹಾರದಿಂದ ಬಂದಿರುವಂತಹ ಹೊಸ ಸಮೀಕ್ಷೆ. ಈ ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮಹಾಗಠಬಂಧನ್ ಮುಂದಿದೆ, NDA ಹಿಂದೆ ಇದೆ. NDA ಹಿಂದೆ ಇದೆ ಅಂತ NDAಗೆ ಗೊತ್ತು. ಹಾಗಾಗಿ ಹಿಂದೆಯಿಂದ ಪ್ರೆಷರ್ ಹಾಕಿ ಎಲೆಕ್ಷನ್ ಕಮಿಷನ್ ಅನ್ನು ಮುಂದೆ ಬಿಟ್ಟು ಆ SIR ಅನ್ನುವಂತಹ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿ ಮತದಾರರಲ್ಲಿ ಗೊಂದಲವನ್ನು ಮೂಡಿಸೋ ಪ್ರಯತ್ನ ಮಾಡ್ತಿದೆ ಮತ್ತು ಒಂದಷ್ಟು ಮತದಾರರನ್ನ ಕೈ ಬಿಡುವಂತಹ ಒಂದು ಪ್ರಕ್ರಿಯೆ ಅಥವಾ ಪ್ರಯತ್ನವನ್ನು ಮಾಡ್ತಿದೆ ಅಂತಲೇ ಹೇಳಬೇಕು. ಹೇಗೆ ನೋಡಿದ್ರು ಸಹ ಎಲೆಕ್ಷನ್ ಕಮಿಷನ್ ಮೋದಿ ಅಮಿತ್ ಶಾ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅನ್ನೋ ವಿಪಕ್ಷಗಳ ಆರೋಪಗಳಿದಾವಲ್ಲ, ಅದನ್ನು ನಾವು ಒಪ್ಪಬೇಕಾಗತ್ತೆ. ಯಾಕಂದ್ರೆ ಅಂತಹ ಉದಾಹರಣೆಗಳು ನಮಗೆ SIR ನಲ್ಲಿ ದಿನ ಬೆಳಗಾದ್ರೆ ಸಿಗ್ತಾ ಇದಾವೆ, ದಿನ ಬೆಳಗಾದ್ರೆ ಸಿಗ್ತಿದೆ. ಅಕ್ರಮ ಎಷ್ಟು ಮಟ್ಟಕ್ಕೆ ನಡೀತಾ ಇದೆ ಅನ್ನೋದನ್ನ ಅಜಿತ್ ಅಂಜುಮ್ ಅನ್ನುವಂತಹ ಹಿರಿಯ ಪತ್ರಕರ್ತರು ನೇರವಾಗಿ ಲೈವ್ ಅಲ್ಲೇ ಮಾಡಿ ತೋರಿಸಿದ್ದಾರೆ. ಅಲ್ಲಿಗೆ ಹೋಗಿ ಫಾರ್ಮ್ಗಳನ್ನು ಹೇಗೆ ಫಿಲಪ್ ಮಾಡ್ತಿದ್ದಾರೆ, ನಕಲಿ ಫಾರ್ಮ್ಗಳನ್ನು ಹೇಗೆ ಫಿಲಪ್ ಮಾಡ್ತಿದ್ದಾರೆ, ಫೋರ್ಜರಿ ಸಿಗ್ನೇಚರ್ಸ್ ಹೇಗೆ ಮಾಡ್ತಿದ್ದಾರೆ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಅವರ ವಿರುದ್ಧ ಕೇಸ್ ಕೂಡ ಆಗಿದೆ. ತಪ್ಪು ಮಾಡಿದವರ ಮೇಲೆ ಕ್ರಮ ಇಲ್ಲ, ಸತ್ಯ ತೋರಿಸಿದವರ ಮೇಲೆ ಕೇಸ್ ಆಗಿದೆ. ಅದೇ ರೀತಿ ಸಾಕಷ್ಟು ವಿಮರ್ಶಕರು, ಯೂಟ್ಯೂಬರ್ಗಳು ಈ SIR ಪ್ರಕ್ರಿಯೆ ಏನ್ ನಡೀತಾ ಇದೆ ಇದರಲ್ಲಿ ಸಂಪೂರ್ಣ ಗೋಲ್ಮಾಲ್ ನಡೀತಾ ಇದೆ ಎನ್ನುವುದನ್ನ ಹೇಳ್ತಾ ಇದ್ದಾರೆ. ಎಕ್ಸೆಪ್ಟ್ ಫಾರ್ ಗೋಧಿ ಮೀಡಿಯಾ ಯಾವತ್ತೂ ಅದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವರು BJP ಗುಲಾಮರು, ಮೋದಿಯ ಗುಲಾಮರು. ಸೊ ಅವ್ರ ಬಾಯಲ್ಲಿ ಅಂತಹ ಸತ್ಯ ಹೊರಗಡೆ ಯಾವತ್ತೂ ಬರೋದಿಲ್ಲ. ಸೊ ಇದಿಷ್ಟು ಬಿಹಾರದಿಂದ ಬಂದಿರುವಂತಹ ಹೊಸ ಸರ್ವೆಯಲ್ಲಿರುವಂತಹ ಅಂಶಗಳು. ಮುಂದಿನ ದಿನಗಳಲ್ಲಿ ಚುನಾವಣೆ ಹತ್ರ ಬಂದಂಗೆ ಅಥವಾ ಚುನಾವಣಾ ದಿನಾಂಕಗಳು ಘೋಷಣೆ ಮಾಡಿದಂಗೆ ಇನ್ನೊಂದಷ್ಟು ಸಮೀಕ್ಷೆಗಳು ಬರ್ತವೆ. ಬಿಹಾರ ಚುನಾವಣೆ ಕುರಿತಾಗಿ ಸಾಕಷ್ಟು ಅಂಶಗಳು
ನಿರಂತರವಾಗಿ ಬರ್ತಾನೆ ಇರ್ತವೆ. ಬಹು ಮುಖ್ಯವಾದ ಅಂಶಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಆಗಾಗ ಮಾಡ್ತಾ ಇರ್ತೇನೆ. ಸೊ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.